ಇದೆಲ್ಲದರ ಮಧ್ಯೆ ಇವತ್ತು ರೆಬೆಲ್ಸ್ ಟೀಮ್ ದಿಲ್ಲಿಗೆ ಹೋಗಿದೆ. ಜಗದಂಬಿಕಾ ಪಾಲ್ ಜೆಪಿಸಿ ಅಧ್ಯಕ್ಷರ ಭೇಟಿ ಪ್ರಮುಖ ಅಜೆಂಡಾ. ಅದೇ ಟೈಮ್ನಲ್ಲಿ ಹಿರಿಯ ಮುಖಂಡರನ್ನು ಭೇಟಿ ಆಗ್ತಾರೆ ಅನ್ನುವ ಮಾಹಿತಿ ಇತ್ತು. ಈಗ ಅದು ಬದಲಾಗಿದೆ. ಟೈಮ್ ಕೇಳದೇ ಇರುವ ನಿರ್ಧಾರಕ್ಕೆ ಬಂದಿದ್ದಾರಂತೆ. ಅಮಿತ್ ಶಾ, ಜೆಪಿ ನಡ್ಡಾ ಯಾರ ಭೇಟಿಗೂ ಸಮಯ ಕೇಳದೇ ಇರುವ ನಿರ್ಧಾರಕ್ಕೆ ರೆಬೆಲ್ಸ್ ಟೀಮ್ ಬಂದಿದೆ. ಅಕಸ್ಮಾತ್ ಟೈಮ್ ಕೇಳಿ ಕೊಡದೆ ಹೋದ್ರೆ ರಾಜ್ಯದಲ್ಲಿ ಲೀಡರ್ಗಳು ಆಡ್ಕೊಳ್ಳೋ ಹಂಗಾಗತ್ತೆ ಅಂತ. ಸಂಕ್ರಾಂತಿ ಅಥವಾ ಸಂಕ್ರಾಂತಿಯ ನಂತರ ಇನ್ನೊಂದು ದಿನ ಬಂದು ಹೈಕಮಾಂಡ್ ನಾಯಕರ ಭೇಟಿಗೆ ಸಮಯ ಕೇಳುವ ಸಾಧ್ಯತೆ ಇದೆ. ಇವತ್ತು ಜೆಪಿಸಿ ಅಧ್ಯಕ್ಷ ಜಗದಂಬಿಕಾ ಪಾಲ್ರನ್ನ ಭೇಟಿಯಾಗಿ ವಕ್ಫ್ ಹೋರಾಟದ ಮಾಹಿತಿಯನ್ನು ಅವರಿಗೆ ಕೊಟ್ಟು ನಾಳೆ ವಾಪಸ್ ಬರ್ತಾರೆ. ಜೆಪಿ ನಡ್ಡಾ, ಅಮಿತ್ ಶಾ ಸೇರಿದಂತೆ ಬೇರೆ ಯಾರನ್ನು ಭೇಟಿ ಆಗ್ತಾ ಇಲ್ಲ. ಅವರ ಭೇಟಿಗೆ ಸಮಯವನ್ನು ಕೇಳಲಿಲ್ಲ ರೆಬೆಲ್ ನಾಯಕರು. ನಾಳೆ ವಾಪಸ್ ಬರ್ತಾ ಇದ್ದಾರೆ. ನಮ್ಮ ಜೊತೆಗೆ ನಮ್ಮ ಬಿಜೆಪಿ ಬೀಟ್ ರಿಪೋರ್ಟರ್ ರವಿ ಶಿವರಾಮ್ ನೇರ ಸಂಪರ್ಕದಲ್ಲಿದ್ದಾರೆ. ಜೊತೆಗೆ ನನ್ನ ಕೊಲೀಗ್ ಪ್ರಶಾಂತ್ ನಾಥ್ ಕೂಡ ಇದ್ದಾರೆ. ಪ್ರಶಾಂತ್, ಮೊನ್ನೆ ಪ್ರಹ್ಲಾದ್ ಜೋಶಿ ಅವರ ಒಂದು ಹೇಳಿಕೆಯನ್ನು ನಾವೇನಷ್ಟು ಗಂಭೀರವಾಗಿ ಸ್ವೀಕರಿಸಲಿಲ್ವಾ ಅಂತ. ವಿಜಯೇಂದ್ರರನ್ನು ಹೈಕಮಾಂಡ್ ಆಯ್ಕೆ ಮಾಡಿದೆ, ರೆಗ್ಯುಲರ್ ನಾಯಕರು ರಾಜ್ಯ ಘಟಕದಿಂದ ಆಯ್ಕೆಯಾಗ್ತಾರೆ ರಾಜ್ಯಾಧ್ಯಕ್ಷರು ಅನ್ನೋ ಅರ್ಥದಲ್ಲಿ ಪ್ರಹ್ಲಾದ್ ಜೋಶಿ ಅವರು ಮಾತಾಡಿದ್ರು. ಈಗ ನಾವು ಯಾವ ರಾಜಕೀಯ ಲೆಕ್ಕಾಚಾರದ ಪ್ರಕಾರ ಹೋದರೂ ವಿಜಯೇಂದ್ರರ ಬದಲಾವಣೆ ಆಗುತ್ತೆ ಅಂತ ಅನ್ನಿಸ್ತಾ ಇಲ್ಲ. ಹಾಗಿದ್ರೆ ಪ್ರಹ್ಲಾದ್ ಜೋಶಿ ಅವರ ಮಾತಿನ ಮರ್ಮ ಏನು, ಅರ್ಥ ಏನು? ಅದೇ ನೋಡಿ, ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ಒಂದು ವಿಚಾರ ಇರೋದು, ವಿಜಯೇಂದ್ರ ಈಗ ಮುಂದುವರಿಬೇಕಾದರೂ ಕೂಡ 50% ಆಫ್ ದಿ ಇಂಟರ್ನಲ್ ಚುನಾವಣೆ ಮುಗಿದ ಮೇಲೆ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ಆದ ನಂತರ ವಿಜೇಂದ್ರರ ಆಯ್ಕೆ ಮತ್ತೊಮ್ಮೆ ಕೂಡ ಆಗಬೇಕಾಗತ್ತೆ. ಅಂದರೆ ಅದನ್ನು ಬಹಿರಂಗವಾಗಿ ಹೈಕಮಾಂಡ್ ಹೇಳಬೇಕಿಲ್ಲ. ಆದರೆ ವಿಜೇಂದ್ರರ ನೇಮಕಾತಿಯನ್ನು ಹೊಸ ರಾಷ್ಟ್ರೀಯ ಅಧ್ಯಕ್ಷರು ಬಂದ ಮೇಲೂ ಕೂಡ ಅದು ರೆಟಿಫೈ ಆಗಬೇಕಾಗತ್ತೆ. ಯಾಕಂದರೆ ವಿಜೇಂದ್ರ 2023 ಅಕ್ಟೋಬರ್ ನವೆಂಬರ್ನಲ್ಲಿ ಏನು ನೇಮಕ ಆಯಿತು ಅದು ನಳಿನ್ ಕುಮಾರ್ ಕಟೀಲು ಅವರ ಬಾಕಿ ಅವಧಿಗೂ ಕೂಡ ಆಗಿತ್ತು. ನಳಿನ್ ಕುಮಾರ್ ಕಟೀಲ್ರಿಗೂ ಕೂಡ ಎಕ್ಸ್ಟೆನ್ಷನ್ ಕೊಡಲಾಗಿತ್ತು, ಜೆ.ಪಿ. ನಡ್ಡಾಗೂ ಕೂಡ 1 ವರ್ಷ ಎಕ್ಸ್ಟೆನ್ಷನ್ ಕೊಡಲಾಗಿತ್ತು. ಹೀಗಾಗಿ ಹೊಸ ಸಮಿತಿ ಯಾವಾಗ ಬರುತ್ತೆ ಆಂತರಿಕ ಚುನಾವಣೆಗಳ ನಂತರ, ಈಗಾಗಲೇ ಆಂತರಿಕ ಚುನಾವಣೆಗಳಿಗಾಗಿ ಒಂದು ಹೊಸ ಸಮಿತಿ, ಹೊಸ ಪ್ರಭಾರಿಗಳು ಕೂಡ ನೇಮಕಗೊಂಡಿದ್ದಾರೆ ಬೇರೆ ಬೇರೆ ರಾಜ್ಯಗಳಿಗೆ. ಅವರು ಬಂದು ಇಲ್ಲಿ ಇಂಟರ್ನಲ್ ಚುನಾವಣೆ, ನಿಮಗೆ ಮಂಡಲದಿಂದ ಹಿಡಿದು ರಾಷ್ಟ್ರೀಯ ಅಧ್ಯಕ್ಷರವರೆಗೆ ಚುನಾವಣೆ ನಡೀಬೇಕಾಗತ್ತೆ. 50% ನೇಮಕಾತಿಗಳು ನಡೆದ ನಂತರ ಅವರು ವೋಟ್ ಹಾಕ್ತಾರೆ. ಅವರು ಬಂದು ವೋಟ್ ಹಾಕಲ್ಲ. ಅನೇಕ ಬಾರಿ ಏನಾಗುತ್ತೆ, ಒಂದು ರೀತಿಯ ಕನ್ಸೆನ್ಸಸ್ ರಾಷ್ಟ್ರೀಯ ಅಧ್ಯಕ್ಷರ ನೇಮಕವೇ ಆಗತ್ತೆ. ಚುನಾವಣಾ ಆಯೋಗದ ಗೈಡ್ಲೈನ್ಸೇ ಇದೆ, ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಒಬ್ಬ ಚುನಾವಣಾ ಅಧಿಕಾರಿ ಇರಬೇಕು, ಚುನಾವಣಾ ಪ್ರಕ್ರಿಯೆ ನಡೆಸಬೇಕು. ಆದರೆ ಬಹುತೇಕ ಚುನಾವಣೆಗಳು ಈಗ AICCಯಲ್ಲಿ ಒಂದು ಸಲ ವೋಟಿಂಗ್ ಮೊನ್ನೆ ಮಲ್ಲಿಕಾರ್ಜುನ್ ಖರ್ಗೆ ವರ್ಸಸ್ ಶಶಿ ಥರೂರ್ ನಡೆದಿದ್ದು ಬಿಟ್ಟರೆ ಆ ರೀತಿ ವೋಟಿಂಗ್ ನಡೆಯಲ್ಲ. ಕನ್ಸೆನ್ಸಸ್ ಆಗತ್ತೆ, ಚುನಾವಣಾ ಪ್ರಕ್ರಿಯೆ ನಡೆಯುತ್ತೆ, ಆದರೆ ಕನ್ಸೆನ್ಸಸ್ ಆಗತ್ತೆ. ಆಗ ಕೂಡ ವಿಜೇಂದ್ರರನ್ನೇ ಮುಂದುವರಿಸಬೇಕಾ ಅಥವಾ ಮುಂದುವರಿಸಬಾರ್ದಾ ಅಂತಕ್ಕಂಥ ತೀರ್ಮಾನವನ್ನು ಹೈಕಮಾಂಡ್ ತೆಗೆದುಕೊಳ್ಬೇಕಾಗತ್ತೆ. ಕನ್ವೆನ್ಷನಲಿ ನೋಡಿದಾಗ ಅಜಿತ್, ಪ್ರಹ್ಲಾದ್ ಜೋಶಿ ಅವರ ಹೇಳಿಕೆಯನ್ನು ಯಾವ ಅರ್ಥದಲ್ಲಿ ತೆಗೆದುಕೊಂಡ್ರೂ ಕೂಡ ಕನ್ವೆನ್ಷನಲಿ ನೋಡಿದಾಗ ಈಗ ನಿಮ್ಗೆ 1 ವರ್ಷ 1.5 ವರ್ಷದ ಒಬ್ಬ ರಾಜ್ಯಾಧ್ಯಕ್ಷರನ್ನ ಬದಲಾವಣೆ ಮಾಡಬೇಕಾದ್ರೆ ಅದರ ಪೊಲಿಟಿಕಲ್ ಕಾನ್ಸಿಕ್ವೆನ್ಸ್ ಏನು? ನೀವು ವಿಜೇಂದ್ರರನ್ನ ನಾಳೆ ಬದಲಾವಣೆ ಮಾಡಿದ್ರಿ ಅಂತ ಹೌದು, ನೀವು ಆ ಕುರ್ಚಿ ಖಾಲಿ ಮಾಡಿದ ತಕ್ಷಣ ಇಲ್ಲಿ ಗಲಾಟೆ ಶುರು ಆಗುತ್ತೆ. ಕುರ್ಚಿಯಲ್ಲಿ ವಿಜೇಂದ್ರ ಮುಂದುವರೆದ್ರೂ ಒಂದು ಬಣ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ಹೀಗಾಗಿ ಅದನ್ನು ರ್ಯಾಟಿಫೈ ಮಾಡ್ತಕ್ಕಂಥ ಪ್ರಕ್ರಿಯೆ ನಿಶ್ಚಿತವಾಗಿ ನಡೆಯುತ್ತೆ. ಈಗ ನಳಿನ್ ಕುಮಾರ್ ಕಟೀಲ್ಗೂ ಕೂಡ ಅದಿತ್ತು, ವಿಜೇಂದ್ರರಿಗೂ ಕೂಡ ಹೊಸ ರಾಷ್ಟ್ರೀಯ ಅಧ್ಯಕ್ಷರು ಬಂದ ನಂತರ ನೀವು ಮುಂದುವರಿಸಬೇಕೋ ಬೇಡವೋ ಅನ್ನೋ ತೀರ್ಮಾನ ತೆಗೆದುಕೊಳ್ಬೇಕಾಗತ್ತೆ. ಯಾವಾಗ ಪ್ರಹ್ಲಾದ್ ಜೋಶಿ ಅವರ ಹೇಳಿಕೆ ಮಹತ್ವ ಪಡಿಬಹುದು ಅಜಿತ್?
ಓಕೆ. ಯಾಕಂದರೆ ಇದು ಬರೀ ರಾಜ್ಯಾಧ್ಯಕ್ಷರ ಆಯ್ಕೆ ಇಲ್ಲ, ಇಲ್ಲಿ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ಕೂಡ ಅಷ್ಟೇ ಮುಖ್ಯ ಇದೆ. ಹೌದು ಹೌದು. ನಾವು 2-3 ಸಲ ಅದ್ರ ಬಗ್ಗೆ ಚರ್ಚೆನೂ ಕೂಡ ಮಾಡಿದ್ದೀವಿ. ಅಲ್ಲಿ ಅಮಿತ್ ಶಾ ಹೇಳಿದವರು ರಾಷ್ಟ್ರೀಯ ಅಧ್ಯಕ್ಷರಾಗಿ ಬರ್ತಾರಾ, ಅಥವಾ ಅಮಿತ್ ಶಾ ಹೇಳದೇ ಇರುವ, ಅಮಿತ್ ಶಾ ವಿರೋಧ ವ್ಯಕ್ತಪಡಿಸುವ ಶಿವರಾಜ್ ಸಿಂಗ್ ಚೌಹಾಣ್ ಅಂತವರು ರಾಷ್ಟ್ರೀಯ ಅಧ್ಯಕ್ಷರಾಗಿ ಬರ್ತಾರಾ, ಸಂಘದ ಮಾತು ಏನು ನಡೆಯುತ್ತೆ, ಸಂಘದ ಮಾತು ಏನು ನಡೆಯುತ್ತೆ, ಅದು ಬಹಳ ಮುಖ್ಯ ಆಗುತ್ತೆ. ಯಾಕಂದರೆ ಕರ್ನಾಟಕದ ಸಂಘ ಕೂಡ ವಿಜೇಂದ್ರರ ನೇಮಕಾತಿಯನ್ನು ಒಪ್ಪಿರಲಿಲ್ಲ ಅವ್ರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದಾಗ. ಎಸ್. ನಂತರದ ಅವಧಿಯಲ್ಲಿ ಒಂದು ಸಭೆ ಕೂಡ ವಿಜೇಂದ್ರ ಮತ್ತು ಉಳಿದವರ ಮಧ್ಯೆ ಒಂದು ರೀತಿಯ ಟ್ರೂಸ್ಗಾಗಿ, ರಾಜಿ ಸಂಧಾನಕ್ಕಾಗಿ ನಡೆದರೂ ಕೂಡ ಅದು ಯಶಸ್ವಿ ಆಗಲಿಲ್ಲ. ಹೀಗಿರುವಾಗ ಹೊಸ ರಾಷ್ಟ್ರೀಯ ಅಧ್ಯಕ್ಷರಾಗಿ ಯಾರು ಬರ್ತಾರೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಬಟ್ ನನಗನ್ಸುತ್ತೆ ಅಜಿತ್, ಇನ್ ಆಲ್ ಸರ್ಕಮ್ಸ್ಟೆನ್ಸಸ್, ನೀವು ಎಲ್ಲ ಆಯಾಮಗಳಿಂದ ಯೋಚನೆ ಮಾಡಿದಾಗ ಕೂಡ ವಿಜೇಂದ್ರರನ್ನು ಈ ಹೊತ್ತಿನಲ್ಲಿ ರಾಜ್ಯ ಅಧ್ಯಕ್ಷ ಸ್ಥಾನದಿಂದ ತೆಗೆದ್ರೆ ನೀವು ಯಾರನ್ನು ತರ್ತೀರಿ? ಕರೆಕ್ಟ್. ವಿಜೇಂದ್ರರನ್ನು ಎಲ್ಲಿ ಅಕಾಮಿಡೇಟ್ ಮಾಡ್ತೀರಿ? ಅದು ಬಹಳ ಮುಖ್ಯ ಆಗುತ್ತೆ. ಯಾಕಂದರೆ ಇವತ್ತು ವಿಜೇಂದ್ರ ಅಧ್ಯಕ್ಷರಾಗಿದ್ದಾರೆ, ನಿಮಗೆ ಯಡಿಯೂರಪ್ಪ ಫ್ಯಾಕ್ಟರನ್ನು ನಾವು ಹಿಂದ್ಗಡೆ ಇಟ್ಕೊಂಡು ನೋಡ್ತಾ ಇದ್ದೀವಿ. ಎಸ್. ನಾಳೆ ವಿಜೇಂದ್ರರನ್ನು ತೆಗೆದ್ರೆ ಯಡಿಯೂರಪ್ಪ ಫ್ಯಾಕ್ಟರ್ ಮುಂದ್ಗಡೆ ಬರುತ್ತೆ. ಆಬ್ಸಲ್ಯೂಟ್ಲಿ. ಆ ಫ್ಯಾಕ್ಟರನ್ನು ಬ್ಯಾಲೆನ್ಸ್ ಕೂಡ ಮಾಡಬೇಕಾಗತ್ತೆ. ಆ ಕಾರಣದಿಂದ ವಿಜೇಂದ್ರ ಬದಲಾವಣೆ ಆಗತ್ತೆ ಅಂತ ಅನ್ನಿಸ್ತಾ ಇಲ್ಲ. ಬಟ್ ವಿಪರೀತ ಪರಿಸ್ಥಿತಿಯಲ್ಲಿ ಏನೂ ಕೂಡ ಆಗಬಹುದು. ಪ್ರಹ್ಲಾದ್ ಜೋಶಿ ಅವರ ಹೇಳಿಕೆ ಸೀಮಿತವಾಗಿ ಹೊಸ ರಾಷ್ಟ್ರೀಯ ಅಧ್ಯಕ್ಷರಾದಾಗ ಹೊಸ ರಾಜ್ಯಾಧ್ಯಕ್ಷರನ್ನು ಕೂಡ ಅದು ವಿಜೇಂದ್ರರನ್ನೇ ಕಂಟಿನ್ಯೂ ಮಾಡಬೇಕಾ, ತೆಗಿಬೇಕಾ, ಇನ್ನೊಬ್ಬರನ್ನು ತರಬೇಕಾ, ಇದು ಹೊಸ ರಾಷ್ಟ್ರೀಯ ಅಧ್ಯಕ್ಷರು ನಿರ್ಣಯ ತೆಗೆದುಕೊಳ್ಬೇಕಾಗತ್ತೆ. ಎಸ್. ಅಂತೂ ಇಂತೂ ವಕ್ಫ್ ಹೋರಾಟವನ್ನು ನಿಲ್ಲಿಸುವುದಕ್ಕೆ ವಿಜೇಂದ್ರರಿಗೆ ಆಗಲಿಲ್ಲ. ಸೊ ರೆಬೆಲ್ ಬಣದ ಗೆಲುವಲ್ವಾ ಇದು? ಅಜಿತ್ ನೋಡಿ, ನೀವು ಯಾವುದೇ ವಿಜೇಂದ್ರ ಎಷ್ಟೇ ಒತ್ತಡ ಹಾಕಿದರೂ ಕೂಡ ಯತ್ನಾಳ್ರ ಹೇಳಿಕೆಯನ್ನು ಸ್ಟಾಪ್ ಮಾಡಿ ಅಂತ ಹೈಕಮಾಂಡ್ ಹೇಳಬಹುದೇ ಹೊರತು ವಕ್ಫ್ ಹೋರಾಟ ನಿಮಗೆ ಯತ್ನಾಳ್ ಇಟ್ ಇಸ್ ಇನ್ ದ ಪಾರ್ಟಿ ಲೈನ್, ಇಟ್ಸ್ ಇನ್ ದ ಪಾರ್ಟಿ ಲೈನ್. ಮತ್ತು BJP ಮತ್ತು RSSನ ಕೇಡರ್ ಬಯಸ್ತಾ ಇದೆ, ಯಾರಾದರೂ ವಕ್ಫ್ ಹೋರಾಟವನ್ನು ತೆಗೆದುಕೊಂಡು ಮುಂದಕ್ಕೆ ಹೋಗಬೇಕು ಅಂತಕ್ಕಂಥದ್ದನ್ನು. ಕರೆಕ್ಟ್. ಅದನ್ನು ಹೇಗೆ ಹೈಕಮಾಂಡ್ ನಿಲ್ಲಿಸ್ಲಿಕ್ಕೆ ಸಾಧ್ಯ ಆಗುತ್ತೆ? ಹೈಕಮಾಂಡ್ ಯತ್ನಾಳ್ರಿಗೆ ನೀವು ವಿಜೇಂದ್ರ ವಿರುದ್ಧ ಮಾತಾಡಬೇಡಿ, ಪಾರ್ಟಿ ಲೈನನ್ನು ತೆಗೆದುಕೊಳ್ಬೇಡಿ ಅಂತ ಹೇಳ್ಬೋದು. ಆದರೆ ನೀವು ವಕ್ಫ್ ಹೋರಾಟವನ್ನು ಮಾಡಬೇಡಿ, ಅಥವಾ ನಾಳೆ ಯಾವುದೋ ಒಂದು ರೈತರ ಹೋರಾಟವನ್ನು ಯತ್ನಾಳ್ ತೆಗೆದುಕೊಂಡ್ರು ಅಂತ ಹೇಳೋಣ, ಪೊಲಿಟಿಕಲ್ ಪಾರ್ಟಿ ಹೋಗಿ ಇಲ್ಲ ನೀವು ಅದನ್ನು ತೆಗೆದುಕೊಳ್ಬೇಡಿ ಅಂತ ಹೇಳೋದು ಕಷ್ಟ ಅಂತ ಅನಿಸುತ್ತೆ. ಮತ್ತು ಯತ್ನಾಳ್ರಿಗೆ ಆ ಹಿಂದೂ ಮುಸ್ಲಿಂ ಇರ್ಬೋದು ವಕ್ಫ್ನ ಹೋರಾಟವನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗೋ ಶಕ್ತಿ ಇದೆ. ಪಾರ್ಟಿಯ ಬೇರೆ ನಾಯಕರಿಗಿಂತ ಯತ್ನಾಳ್ರಿಗೆ ವಿಜಯಪುರದವರು ಹೌದು, ಕಳೆದ 15-20 ವರ್ಷದಲ್ಲಿ ಪೊಲಿಟಿಕಲಿ ಅವರು 94ರಿಂದ MP ಇದ್ದರೂ ಕೂಡ 96ರಿಂದ MP ಇದ್ದರೂ ಕೂಡ ಅವರೊಂದು ರೀತಿಯ ಹಿಂದುತ್ವವಾದಿಯಾಗಿ ಜಾಸ್ತಿ ಕಾಣಿಸ್ಕೊಳ್ತಾರೆ. ಹೀಗಾಗಿ ಅವರು ಈ ವಿಷಯವನ್ನು ಕೈಗೆತ್ತಿಕೊಂಡಾಗ ಜನಸ್ಪಂದನೆ ಕೂಡ ಸಿಗ್ತಾ ಇರುವಾಗ ಹೈಕಮಾಂಡ್ ಹೇಗೆ ಹೇಳುತ್ತೆ ಇಲ್ಲ ನೀವು ತೆಗೆದುಕೊಳ್ಬೇಡಿ ಅಂತ? ಮಾತಾಡಬೇಡಿ ವಿಜಯೇಂದ್ರ ವಿರುದ್ಧ, ಯಡಿಯೂರಪ್ಪ ವಿರುದ್ಧ, ಪಾರ್ಟಿಯಲ್ಲಿ ಅನಗತ್ಯವಾಗಿ ಈ ಬಂಡುಕೋರ ಬಣ ಅಂತಕ್ಕಂಥದ್ದನ್ನು ಮಾಡಬೇಡಿ, ನಿಮಗೆ ಏನು ಹೋರಾಟ ಮಾಡಬೇಕು ಮಾಡಿ ಅನ್ನೋದನ್ನು ಹೈಕಮಾಂಡ್ ಭಾಳ ಸ್ಪಷ್ಟ ಶಬ್ದಗಳಲ್ಲಿ ಹೇಳಿದೆ ಅಂತ ಅನಿಸುತ್ತೆ. ಎಸ್. ರವಿ ಶಿವರಾಮ್ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ರವಿ, ಯಾರು ಮಾತಾಡಿದ್ರ ರೆಬೆಲ್ ಲೀಡರ್ಸು ಯಾಕೆ ದಿಲ್ಲಿಗೆ ಹೋಗಿದ್ರು? ಹೋದಲ್ಲಿ ಹಂಗೆ ಒಂದು ಸಲ JP ನಡ್ಡಾ ಅವ್ರನ್ನ, ಅಮಿತ್ ಶಾ ಅವ್ರನ್ನ ಒಂದು ಟೈಮ್ ಕೇಳಬಹುದಾಗಿತ್ತಲ್ಲ? ಅಜಿತ್, ಅವ್ರು ಭೇಟಿ ಮಾಡುವಂಥ ಉದ್ದೇಶ ಇದೆ. ಆದರೆ ಈ ಬಾರಿ ಹೋದಾಗ ಅವ್ರು ಬ್ಯುಸಿ ಇರ್ತಾರೆ ಹೇಳೋದನ್ನು ತಿಳಿದುಕೊಂಡೇ ಅವ್ರು ಮೊದಲು ಅವರ ಅಪಾಯಿಂಟ್ಮೆಂಟನ್ನು ಕೇಳಲಿಲ್ಲ. ಅವ್ರು 14ನೇ ತಾರೀಕು ನಮಗಿರೋ ಮಾಹಿತಿಯ ಪ್ರಕಾರ 14ನೇ ತಾರೀಕು ಮತ್ತೆ ದೆಹಲಿಗೆ ಹೋಗ್ತಾರೆ. ಆ ಸಂದರ್ಭದಲ್ಲಿ JP ನಡ್ಡಾ ಅವ್ರನ್ನ ಭೇಟಿ ಮಾಡೋದಕ್ಕೆ ತೀರ್ಮಾನವನ್ನು ಮಾಡಿದ್ದಾರೆ ಎನ್ನುವಂಥದ್ದು ಮಾಹಿತಿ. ಇವತ್ತು ಅಜಿತ್, ಜಗದಾಂಬಿಕಾ ಪಾಲ್ರ ಜೊತೆಗೆ ಕಿರಣ್ ರಿಜಿಜು ಅವ್ರನ್ನು ಕೂಡ ಭೇಟಿ ಮಾಡೋದಕ್ಕೆ ಅವರು ಸಮಯವನ್ನು ಕೇಳಿದ್ದಾರೆ. ಯಾಕೆಂದರೆ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಸುಮಾರು 25 ನಿಮಿಷಗಳ ಒಂದು ಪ್ರೆಸೆಂಟೇಷನ್ ರೆಡಿ ಮಾಡ್ಕೊಂಡಿದ್ದಾರೆ. ಇಲ್ಲಿ ಏನಾಗಿದೆ ಅಂದರೆ ಪ್ರಮುಖವಾಗಿ ಪ್ರಶಾಂತ್ ಒಂದು ಮಾತು ಹೇಳ್ತಾ ಇದ್ರು, ಯತ್ನಾಳ್ರಿಗೆ ಅದನ್ನು ತೆಗೆದುಕೊಂಡು ಹೋಗೋದಕ್ಕೆ ಸಾಧ್ಯ ಇದೆ ಅಂತ. ಮೊನ್ನೆ ಯತ್ನಾಳ್ ಅವರು ಈ ಹೋರಾಟವನ್ನು ಮಾಡಬೇಕು, ತಾವು ಇಡೀ ರಾಜ್ಯಾದ್ಯಂತ ಹೋರಾಟವನ್ನು ಮಾಡೋ ತೀರ್ಮಾನ ಮಾಡಿದ್ದೀವಿ ಹೇಳುವಂಥ ಒಂದು ಸ್ಟೇಟ್ಮೆಂಟ್ ಕೊಟ್ಟ ಬಳಿಕ ರಾಜ್ಯ BJPಯಲ್ಲಿ ಆರಂಭದಲ್ಲಿ ಬಹಳ ದೊಡ್ಡ ಚರ್ಚೆ ಆಯಿತು. ಇಲ್ಲ, ವಿಜೇಂದ್ರ ಅವರು ಯತ್ನಾಳ್ ಘೋಷಣೆ ಮಾಡಿದ್ರು ಅಂತ ಹೇಳಿ ಇವರು ಕೂಡ ಟೀಮ್ ಘೋಷಣೆ ಮಾಡಿದ್ದಾರೆ ಅಂತ. ಆದರೆ ಟೀಮನ್ನು ಘೋಷಣೆ ಮಾಡಿದರು. ಬೆಳಗಾವಿ ಅಧಿವೇಶನದ ಒಳಗಾಗಿ ಅಶೋಕ್ ಮೈಸೂರು ಭಾಗಕ್ಕೆ ಹೋದರು, ಇನ್ನು ಕೆಲವರು ಬೇರೆ ಬೇರೆ ಭಾಗಕ್ಕೆ ಹೋದರು. ಆದರೆ ಪಾರ್ಟಿ ಒಳಗಡೆ ಏನಾಗಿದೆ ಅಂದರೆ ಇವರು ಸಮಿತಿ ಮಾಡಿಕೊಂಡ್ರು, ಬೇರೆ ಬೇರೆ ಜಿಲ್ಲೆಗಳಿಗೆ ಹೋದರು. ಆದರೆ ಅಜಿತ್, ಅದರ ಔಟ್ಕಮ್ ಏನುವಂಥದ್ದು ಪ್ರಮುಖವಾಗಿ ಒಂದು ವರದಿಯನ್ನು ರಾಜ್ಯಾಧ್ಯಕ್ಷರಿಗೆ ಕೊಟ್ಟು ಆ ವರದಿ ರಾಜ್ಯಾಧ್ಯಕ್ಷರ ಮೂಲಕ ವಕ್ಫ್ ಸಮಿತಿಗೆ ಹೋಗುವಂಥ ಪ್ರಯತ್ನವನ್ನು ಮಾಡಲಿಲ್ಲ. ಇದ್ರ ಬಗ್ಗೆ ಕೂಡ ಪಾರ್ಟಿಯಲ್ಲಿ ಬಹಳ ಚರ್ಚೆ ಆಗಿದೆ. ಹೆಸರಿಗಷ್ಟೇ ಸಮಿತಿಗಳಾದವು. ಅದು ಅಲ್ಲಿಯೇ ವಕ್ಫ್ ಸಮಿತಿಗೆ ಬಹಳಷ್ಟು ಮಾಹಿತಿಗಳು ಬೇಕಾಗಿದ್ದಾವೆ, ಬೇರೆ ಬೇರೆ ರಾಜ್ಯಗಳಿಂದ ಮಾಹಿತಿಗಳನ್ನು ಕೊಡ್ತಾ ಇದ್ದಾರೆ. ಆದರೆ ಅದನ್ನು ರಾಜ್ಯ BJP ಒಂದು ತಂಡವಾಗಿ ತೆಗೆದುಕೊಂಡು ಹೋಗಿ ಮೇಲೆ ಕೊಡುವಲ್ಲಿ ಇಲ್ಲಿ ತನಕ ಆ ಒಂದು
ಕೆಲಸವನ್ನು ಮಾಡಲಿಲ್ಲ. ಯತ್ನಾಳ್ ಅವರು ಇವತ್ತು ಹೋದಂಥ ಸಂದರ್ಭದಲ್ಲಿ ಅಥವಾ ಯತ್ನಾಳ್ ಟೀಮ್ ಇವತ್ತು ಯತ್ನಾಳ್ ಇರಲಿಲ್ಲ ದೆಹಲಿಯಲ್ಲಿ, ಅವರ ಖಾಸಗಿ ಕಾರ್ಯಕ್ರಮ ನಿಮಿತ್ತ ಅವರು ಇವತ್ತು ದೆಹಲಿಗೆ ಹೋಗಲಿಲ್ಲ. ಆದರೆ ಅವರು ಇವತ್ತು ದೆಹಲಿಗೆ ಹೋದ ಸಂದರ್ಭದಲ್ಲಿ ಕೆಲವರು ಅವರಿಗೆ ಹೆಚ್ಚಿನ ಮಾಹಿತಿಯನ್ನು ಕೇಳ್ತಾ ಇದ್ದಾರೆ. ಮತ್ತು 15 ತಾರೀಕು ದೆಹಲಿಗೆ ಹೋದಾಗ ಅಜಿತ್ ರೈತರನ್ನ ಕರೆದುಕೊಂಡು ಬಂದು ಸಾಕ್ಷ್ಯವನ್ನು ಹೇಳೋದಕ್ಕೂ ಕೂಡ ನಮ್ಗೆ ಅವಕಾಶವನ್ನು ಮಾಡಿಕೊಡಿ ಅಂತ ಕೇಳಿದ್ದಾರೆ. ಸಮಿತಿಗೆ ಅಜಿತ್ ಸಾಕಷ್ಟು ಮಾಹಿತಿಗಳು ಬೇಕಾಗಿದ್ದಾವೆ. ರೈತರಿಗೆ ಏನೇನು ಸಮಸ್ಯೆಗಳಾಗಿದೆ, ಎಲ್ಲಿನ ಸಮಸ್ಯೆಗಳಾಗಿದೆ ಹೇಳೋದನ್ನು ಅವ್ರಿಗೆ ಹೆಚ್ಚಿನ ಮಾಹಿತಿಗಳ ಅಗತ್ಯ ಇದೆ. ಆದರೆ ರಾಜ್ಯ ಬಿಜೆಪಿ ವಿಜೇಂದ್ರ ಅವ್ರಿಗೆ ಮಾಡಿದಂಥ ಸಮಿತಿಯಲ್ಲಿ ಅದರ ವರದಿಯನ್ನು ಕೂಡ ತೆಗೆದುಕೊಂಡು ಹೋಗಿ ಕೊಡಬೇಕಾಗಿತ್ತು, ಅದನ್ನು ಕೂಡ ನಾವು ಕೊಟ್ಟಿಲ್ಲ ಹೇಳುವಂಥ ಚರ್ಚೆ ಪಾರ್ಟಿ ವಲಯದಲ್ಲಿ ಆಗ್ತಾ ಇದ್ದಾವೆ. ಹೀಗಾಗಿ ಈಗ ಪ್ರಶಾಂತ್ ಹೇಳದಂತೆ ವಕ್ಫ್ ಸಮಿತಿ ವಿಚಾರವಾಗಿ ಅಥವಾ ವಕ್ಫ್ ಹೋರಾಟವನ್ನು ಯಾಕೆ ಮಾಡಬೇಡಿ ಅಂತ ಹೇಳ್ತಾರೆ. ಅವರಿಗೆ ಮಾಹಿತಿಗಳ ಅಗತ್ಯತೆ ಇದೆ, ಅದನ್ನು ಯತ್ನಾಳ್ ಮಾಡ್ತಾ ಇದ್ದಾರೆ. ಪೊಲಿಟಿಕ್ಸ್ ಬೇರೆ, ಅದು ಮಾಡಬೇಕಾಗಿತ್ತು ಯತ್ನಾಳ್ ಅವರು ವಿಜೇಂದ್ರ ಜೊತೆಗೆ ಬಂದು ಮಾಡಬೇಕಾಗಿತ್ತು, ಅದು ಬೇರೆ. ಯತ್ನಾಳ್ ಅವರಿಗೆ ಗೊತ್ತಿದೆ ತಾನು ಇದನ್ನು ಮಾಡದೆ ಸಮಿತಿಯವರು ನಿಶ್ಚಿತವಾಗಿ ನಮ್ಮಿಂದ ಮಾಹಿತಿಗಳನ್ನು ಪಡೆದುಕೊಳ್ತಾರೆ. ಜೊತೆಗೆ ನಾನು ಏನು ರಾಜಕೀಯವಾಗಿ ವಿಜೇಂದ್ರ ಅವರ ನಾಯಕತ್ವವನ್ನು ಒಪ್ಪೋದಿಲ್ಲ, ಅದಕ್ಕೆ ಇದನ್ನು ಬಹಳ ಪ್ರಮುಖ ಅಸ್ತ್ರವಾಗಿ ನಾವು ಬಳಸ್ಕೊಳ್ಬಹುದೆನ್ನುವಂಥ ಒಂದು ರಾಜಕೀಯ ಲೆಕ್ಕಾಚಾರವನ್ನು ಹಾಕ್ಕೊಂಡೇ ಅವರು ಈ ಹೋರಾಟವನ್ನು ಮಾಡ್ತಾ ಇದ್ದಾರೆ. 15ನೇ ತಾರೀಕು ಅಮಿತ್ ಶಾ ಅವರನ್ನು ಮತ್ತು JP ನಡ್ಡಾ ಅವರನ್ನು ಕೂಡ ಭೇಟಿ ಮಾಡುವಂಥ ಸಾಧ್ಯತೆ ಇದೆ. ಆದರೆ ಈ ಬಾರಿ ಅವರು ಅವಕಾಶವನ್ನು ಕೇಳಲಿಲ್ಲ. ಯಾಕೆಂದರೆ ದೆಹಲಿ ಚುನಾವಣೆಯಲ್ಲಿ ಅವರು ಬ್ಯುಸಿ ಇರ್ತಾರೆ, ಜೊತೆಗೆ ಅವರು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಇರೋದ್ರಿಂದ ಈ ಬಾರಿಯ ನಾವು ದೆಹಲಿ ಭೇಟಿಯನ್ನು ಕೇವಲ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಸೀಮಿತವಾಗಿರೋಣ. ನಂತರದಲ್ಲಿ 2ನೇ ಹಂತದಲ್ಲಿ ಬಂದಾಗ ಆಗ JP ನಡ್ಡಾ ಅವ್ರನ್ನ ಭೇಟಿ ಮಾಡೋಣ ಹೇಳುವಂಥ ಒಂದು ನೋಡಿ, ಕಳೆದ 6 ತಿಂಗಳಿಂದ ಬಸನಗೌಡ ಪಾಟೀಲ್ ಯತ್ನಾಳ್ ಇರಲಿ, ಅರವಿಂದ್ ಲಿಂಬಾವಳಿ ಇರಲಿ, ಕುಮಾರ್ ಬಂಗಾರಪ್ಪ ಇರಲಿ, ಪ್ರತಾಪ್ ಸಿಂಹ ಇರಲಿ, ಇವ್ರಿಗೆ ಯಾರಿಗೂ ಕೂಡ ಅಮಿತ್ ಶಾ ಮತ್ತು JP ನಡ್ಡಾ ಅಪಾಯಿಂಟ್ಮೆಂಟ್ ಕೊಟ್ಟಿಲ್ಲ. ಇವರು ಪದೇ ಪದೇ ಹೋಗಿ ದಿಲ್ಲಿಯಲ್ಲಿ ಅಪಾಯಿಂಟ್ಮೆಂಟ್ ಕೇಳಿದ್ರು ಕೂಡ ಅವ್ರು ಅಪಾಯಿಂಟ್ಮೆಂಟ್ ಕೊಡ್ತಾ ಇಲ್ಲ. ಅದರ ಅರ್ಥ ಏನು? ನೇರವಾಗಿ ನಾವು ಯತ್ನಾಳ್ ಜೊತೆಗಿದ್ದೀವಿ ಅಂತಕ್ಕಂಥದ್ದನ್ನು ತೋರಿಸುವ ಪ್ರಯತ್ನವನ್ನು ಯಾರೂ ಕೂಡ ಮಾಡ್ತಾ ಇಲ್ಲ. ಯತ್ನಾಳ್ರು ಹೋದಾಗಲೂ ಕೂಡ ಅವ್ರು ಅಮಿತ್ ಶಾ ಟೈಮನ್ನು 2-3 ಬಾರಿ ಕೇಳಿದಾಗ ನೀವು ಓಂ ಪಾಠಕ್ ಅವರನ್ನು ಭೇಟಿಯಾಗಿ ಶಿಸ್ತು ಸಮಿತಿ ಮುಂದೆ ಹೋಗಿ ಅಂತ ಹೇಳಿದರು. ಅವರು ಓಂ ಪಾಠಕ್ ಅವರನ್ನು ಭೇಟಿಯಾದರು. ಜಗದಂಬಿಕಾ ಪಾಲ್ ವಕ್ಫ್ ಕಾರಣದಿಂದ ವಿಜಯಪುರಕ್ಕೆ ಬಂದರೆ ಹೊರತು ಅದು ಹೈಕಮಾಂಡ್ನ ಒಂದು ರೀತಿಯಾಗಿರ್ತಕ್ಕಂಥ ಬಟ್ ಅದು ಒಂಥರ ಈ ಭಿನ್ನ ಮತದ ಜೊತೆಗೆ ಹೈಕಮಾಂಡ್ ಇದೆ ಅನ್ನೋ ಥರ ಬಿಂಬಿತ ಆಯ್ತು. ನಮ್ದು ಸರಿ ಇರಲಿಲ್ಲ ಅಂದರೆ ಯಾಕೆ ಜಗದಂಬಿಕಾ ಪಾಲ್ ಬರ್ತಿದ್ರು, ಯಾಕೆ ಶೋಭಾ ಕರಂದ್ಲಾಜೆ ಅವ್ರು ಬರ್ತಿದ್ರು ಅಂತ ಅಲ್ಲ, ನನಗನ್ಸುತ್ತೆ ಅಜಿತ್, ಅದು ಅನೇಕ ಬಾರಿ ಕರ್ನಾಟಕದ ಕೇಂದ್ರದಲ್ಲಿ ಕುಳಿತಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಇರ್ಬೋದು, BL ಸಂತೋಷ್ ಇರ್ಬೋದು, ಇವ್ರ ಕಾರಣದಿಂದ ಕೂಡ ಜಗದಂಬಿಕಾ ಪಾಲ್ ಬಂದರು. ಕರ್ನಾಟಕದ ಕೇಂದ್ರದಲ್ಲಿ ಕುಳಿತಿರ್ತಕ್ಕಂಥ 2 ಪ್ರಬಲ ನಾಯಕರಿದ್ದಾರೆ. ಒಬ್ಬರು ಪ್ರಹ್ಲಾದ್ ಜೋಶಿ ಇದ್ದಾರೆ, ಒಬ್ಬರು BL ಸಂತೋಷ್ ಇದ್ದಾರೆ. ಅವರ ಒಂದು ಅನುಕಂಪ ನಿಶ್ಚಿತವಾಗಿ ಇರದೇ ಹೋಗಿದ್ರೆ ಯತ್ನಾಳ್ರು ಇಷ್ಟೊಂದು ಸಸ್ಟೈನ್ ಮಾಡಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಆದರೆ ಅವ್ರದ್ದು ಪೂರ್ತಿಯಾಗಿ ಬೆಂಬಲ ಯತ್ನಾಳ್ರಿಗೆ ಇದ್ದಿದ್ರೆ ಇಷ್ಟೊತ್ತಿಗೆ ಯತ್ನಾಳ್ರಿಗೆ ನಡ್ಡಾ ಮತ್ತು ಅಮಿತ್ ಶಾ ಅವರ ಅಪಾಯಿಂಟ್ಮೆಂಟ್ ಕೂಡ ಸಿಗ್ತಾ ಇತ್ತು. ನನಗನ್ಸುತ್ತೆ ಅಜಿತ್, ಒಂದು ಬ್ಯಾಲೆನ್ಸ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಕರ್ನಾಟಕದ ನಾಯಕರು ಎಷ್ಟು ಮಾಡ್ತಿದ್ದಾರೋ ಹಾಗೆ ದಿಲ್ಲಿ ನಾಯಕರು ಮಾಡ್ತಿದ್ದಾರೆ. ದಿಲ್ಲಿ ನಾಯಕರು ಕೂಡ ಒಂದು ಸ್ವಲ್ಪ ಬ್ಯಾಲೆನ್ಸ್ ಮಾಡ್ತಿದ್ದಾರೆ. ಆದರೆ ಪೂರ್ಣ ಪ್ರಮಾಣದಲ್ಲಿ ಇಲ್ಲ, ನಾವು ವಿಜೇಂದ್ರನ್ ತೆಗೆದು ಯತ್ನಾಳ್ರಂತ ಹೇಳಿದವನ್ನ ತಂದುಬಿಡ್ತೀವಿ, ಆ ಸ್ಥಿತಿಯಲ್ಲಿ ಹೈಕಮಾಂಡ್ ಕೂಡ ಇಲ್ಲ. ಹೈಕಮಾಂಡ್ಗೆ ಮನವರಿಕೆ ಆಗಿರ್ತಕ್ಕಂಥದ್ದು 2 ವಿಷಯಗಳು. ಒಂದು ಹಂತದಲ್ಲಿ ಹೈಕಮಾಂಡ್ ಯತ್ನಾಳ್ರನ್ನು ಕೇಳಿದರು, ನೋಡಿ ವಿಜೇಂದ್ರರನ್ನು ನಿಮ್ಮನ್ನು ಆಮ್ನೆ ಸಾಮ್ನೆ ಕೂಡಿಸ್ತೀವಿ, ಬರ್ತೀರಾ ಅಂತ. ಯತ್ನಾಳ್ ಹೇಳಿದರು, ಇಲ್ಲ ನಾನು ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಆಗಲ್ಲ. ಈಗ ಆ ಆಮ್ನೆ ಸಾಮ್ನೆ ಕೂಡಿಸ್ತಕ್ಕಂಥ ಪ್ರಸ್ತಾವನೆಯನ್ನು ಹೈಕಮಾಂಡ್ ಕೂಡ ಪಕ್ಕದಲ್ಲಿಟ್ಟಿದೆ. ಆದರೆ ಕರ್ನಾಟಕದ ನೀವು ಕಳೆದ 1 ತಿಂಗಳಿನಿಂದ ನಡೆದಿರೋ ಬೆಳವಣಿಗೆ ಏನು ಅಂತಂದರೆ, ಕರ್ನಾಟಕದ ಬೊಮ್ಮಾಯಿ ಇರ್ಬೋದು, ಸೋಮಣ್ಣ ಇರ್ಬೋದು, ಗೋವಿಂದ್ ಕಾರಜೋಳ ಇರ್ಬೋದು, ಪ್ರಹ್ಲಾದ್ ಜೋಶಿ ಇರ್ಬೋದು, BL ಸಂತೋಷ್ ಇರ್ಬೋದು, CT ರವಿ ಇರ್ಬೋದು, ಇವರೆಲ್ಲರೂ ಹೈಕಮಾಂಡ್ಗೆ ಅಮಿತ್ ಶಾ ಮತ್ತು ನಡ್ಡಾ ಅವ್ರಿಗೆ ಏನು ಕನ್ವಿನ್ಸ್ ಮಾಡಿದ್ದಾರೆ? ಆ್ಯಕ್ಷನ್ ತಗೋಬೇಡಿ, ನೀವು ಆ್ಯಕ್ಷನ್ ತಗೋಬೇಡಿ, ಆ್ಯಕ್ಷನ್ ತೆಗೆದುಕೊಂಡ್ರೆ ಪಾರ್ಟಿ ವರ್ಟಿಕಲಿ ಸ್ಪ್ಲಿಟ್ ಆಗ್ಬೋದು, ಅದರಿಂದ ನಷ್ಟವೇ ಹೊರತು ಲಾಭ ಏನಿಲ್ಲ ಅಂತ. ಹೀಗಾಗಿ ಹೈಕಮಾಂಡ್ ಯಾವುದೇ ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ. ಹೀಗಾಗಿ ಕರ್ನಾಟಕದ ನಾಯಕರು ಕೂಡ ಯತ್ನಾಳ್ರಿಗೆ, ಅದು ಬೊಮ್ಮಾಯಿ ಇರ್ಬೋದು, ಪ್ರಹ್ಲಾದ್ ಜೋಶಿ ಇರ್ಬೋದು, ಅವರೂ ಕೂಡ ಯತ್ನಾಳ್ ಮೇಲೆ ಹಾಕ್ತಿರ್ತಕ್ಕಂಥ ಒತ್ತಡ ಏನು, ದಯವಿಟ್ಟು ಮಾತಾಡಬೇಡಿ, ನಿಮಗೇನು ವಕ್ಫ್ ಮಾಡ್ಕೊಳ್ಳೋದಿದೆ ಅದು ಉಳಿದ ಹೋರಾಟ ಏನು ಮಾಡ್ಕೊಳ್ಳೋದಿದೆ ಮಾಡ್ಕೊಳ್ಳಿ. ಈ ವಿಜೇಂದ್ರ ಬಗ್ಗೆ, ಯಡಿಯೂರಪ್ಪನವ್ರ ಬಗ್ಗೆ ಪದೇ ಪದೇ ಏನು ಹೇಳಿಕೆ ನೀಡ್ತೀರಿ ಅದನ್ನು ನಿಲ್ಲಿಸದೇ ಇದ್ದರೆ ನಮಗೂ ಕೂಡ ಹೋಗಿ ಅಮಿತ್ ಶಾ ಹತ್ರ ಏನೂ ಹೇಳೋಕ್ಕಾಗಲ್ಲ ಅಂತ. ಪ್ರಾಯಶಃ ಅಷ್ಟು ನೀವೀಗ 15ಕ್ಕೆ ಹೋದರೂ ಕೂಡ ನನಗೇನು ಅನಿಸಲ್ಲ ಅಮಿತ್ ಶಾ ಮತ್ತು ನಡ್ಡಾ ಇವ್ರಿಗೆ ಅಪಾಯಿಂಟ್ಮೆಂಟ್ ಕೊಡ್ತಾರೆ ಅಂತ. ಅನ್ಲೆಸ್ ಆ್ಯಂಡ್ ಅಂಟಿಲ್ ಯಾರೋ ಒಬ್ಬರು ಕರ್ನಾಟಕದ ಇರ್ಬೋದು ಅಥವಾ RSSನ ನಾಯಕರಿರ್ಬೋದು ಜಗಳ ಬಗೆಹರಿಸಬೇಕೇ ಹೊರತು ಹೈಕಮಾಂಡ್ ಬಂದಿಲ್ಲ ನಾವು ಜಗಳ ಬಗೆಹರಿಸ್ಬಿಡ್ತೀವಿ ಅನ್ನುವ ಹೇಳುವ ಸ್ಥಿತಿಯಲ್ಲಿಲ್ಲ. ಅದು ಈಗ ದಿಲ್ಲಿ ಚುನಾವಣೆ ಬರುತ್ತೆ, ನಾಳೆ ಬಜೆಟ್ ಬರುತ್ತೆ, ನಾಳೆ ಬಿಹಾರ ಕೂಡ ಬರುತ್ತೆ. ಕರೆಕ್ಟ್. ಐ ಡೋಂಟ್ ಥಿಂಕ್ ಹೈಕಮಾಂಡ್ ವಿಲ್ ಡೂ ಇಟ್. ಇದು ಏಷ್ಯಾ
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.